ಈ ದನದಾಯಿ ಹೆಂಡತಿ ಕಾಟಕ್ಕೆ ಅತುಲ್ ಆತ್ಮಹತ್ಯೆಗೆ ಶರಣಾಗಿರುವ ಪ್ರಕರಣ ಇದೆಯಲ್ಲ, ಇಡೀ ದೇಶಾದ್ಯಂತ ಜೋರಾಗ್ತಾ ಇದೆ ಜಸ್ಟಿಸ್ ಫಾರ್ ಅತುಲ್ ಅಭಿಯಾನ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ರಿಪಬ್ಲಿಕಾನ ಟೀಮ್ ಬೀಡು ಬಿಟ್ಟಿದೆ. ನಿರಂತರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆಯೋ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸ್ತಾ ಇದ್ದೀವಿ. ನಾಪತ್ತೆಯಾದ ನಿಖಿತಾ ಅನ್ನ ರಿಪಬ್ಲಿಕಾನ ಬೆನ್ನು ಹತ್ತಿದೆ. ಒಂದ್ ಕಡೆ ತನಿಖಾ ತಂಡ ಬೆನ್ನು ಬಿದ್ರೆ ರಿಪಬ್ಲಿಕಾನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸಿಂಘಾನಿಯಾ ಫ್ಯಾಮಿಲಿಗಾಗಿ ಕಾಕಿ ಹುಡುಕಾಟ ಮುಂದುವರಿತಾ ಇದೆ. ಉತ್ತರ ಪ್ರದೇಶದ ಜೌನ್ಪುರದಲ್ಲಿ ಹುಡುಕಾಟ ಮುಂದುವರೆದಿದ್ದು, ಜೌನ್ಪುರದ ನಿಖಿತಾ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಪೊಲೀಸರು. ಅತುಲ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಅಭಿಯಾನ. ಇಡೀ ದೇಶದಾದ್ಯಂತಲೂ ಕೂಡ ಅತುಲ್ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ಅಭಿಯಾನ ಕೂಡ ಜೋರಾಗ್ತಾ ಇದೆ. ಬೇಲ್ಗಾಗಿ ಕೋರ್ಟ್ಗೆ ಅತುಲ್ ಪತ್ನಿ ಅರ್ಜಿ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಅಲಹಾಬಾದ್ ಹೈಕೋರ್ಟ್ಗೆ ಬೇಲ್ ಅರ್ಜಿ ಹಾಕಿದ್ದಾರೆ ಅತುಲ್ ಪತ್ನಿ ನಿಖಿತಾ ಹಾಗೂ ಆಕೆಯ ಕುಟುಂಬಸ್ಥರು ಆಲ್ರೆಡಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಿದ್ದಾರೆ ಅಕ್ಯೂಸ್ಡ್ ನಂಬರ್ 1 ನಿಖಿತಾ. ಜೌನ್ಪುರದಿಂದ ಅಲಹಾಬಾದ್ಗೆ ಹೊರಟಿದ್ದಾರೆ ಪೊಲೀಸರು. ಬೆಂಗಳೂರು ಪೊಲೀಸರಿಗೆ ಸ್ಥಳೀಯ ಪೊಲೀಸರು ಸಾಥ್ ಕೊಡ್ತಿದ್ದಾರೆ. ಅವರ ನೆರವಿನೊಂದಿಗೆ ಈ ನಿರೀಕ್ಷಣಾ ಜಾಮೀನಿಗಂತೆ ಅರ್ಜಿ ಹಾಕಿರೋದು. ಕಾರಣ ಈಗ ಬಂಧನ ಆದ್ರೆ ಸಂಕಷ್ಟ ಆಗುತ್ತೆ, ಹಾಗಾಗಿ ಅಷ್ಟರಲ್ಲೇ ಜಾಮೀನು ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಟೇಶ್ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್. ಉತ್ತರ ಪ್ರದೇಶದಿಂದ ನೇರ ಸಂಪರ್ಕದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಿದ್ದೀರಿ ನಟೇಶ್. ಸದ್ಯ ಯಾವ ರೀತಿ ತನಿಖೆ ನಡೀತಾ ಇದೆ? ಮತ್ತೊಂದು ಕಡೆ ಜಾಮೀನು ಕೋರಿ ಅಂದ್ರೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಆರೋಪಿಗಳು. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಅತುಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ನಾನೀಗ ನೇರವಾಗಿ ಉತ್ತರ ಪ್ರದೇಶದ ಜೋನ್ಪುರ ಪೊಲೀಸ್ ಠಾಣೆಯ ಮುಂಭಾಗ ಇರುವಂಥದ್ದು. ಏನು ಪೊಲೀಸರು ಕೂಡ ಅಂದರೆ ಬೆಂಗಳೂರು ಪೊಲೀಸರು ಈಗಾಗಲೇ ಏನು ಕೊತ್ವಾಲ್ ಪೊಲೀಸ್ ಸ್ಟೇಷನ್ ಮುಂಭಾಗ ಏನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು. ಪೊಲೀಸರ ಸಾಥ್ನನ್ನು ತೆಗೆದುಕೊಂಡು ಅವರ ಹುಡುಕಾಟವನ್ನು ಕೂಡ ಆರಂಭಿಸಿದರು. ಆದರೆ ಈಗಾಗಲೇ 2 ಬಾರಿ ಅವರು ಎಸ್ಕೇಪ್ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಅಂತಲೇ ಹೇಳ್ಬೋದು. ಇಡೀ ದೇಶದಾದ್ಯಂತ ಸುದ್ದಿಯಾಗಿದ್ದಂಥ ಅತುಲ್ ಪ್ರಕರಣಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಬಹಳ ಪ್ರಮುಖವಾಗಿ ಏನು ಆರೋಪಿಗಳ ಎಸ್ಕೇಪ್ ಆದ ಹಿನ್ನೆಲೆಯಲ್ಲಿ ಇದೀಗ ಅಲಹಾಬಾದ್ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನು ಸಲ್ಲಿಕೆ ಮಾಡಿರುವಂಥದ್ದು. ಏನು A1 ಆರೋಪಿಯಾದಂತಹ ಅತುಲ್ ಪತ್ನಿ ಏನಿದ್ದಾರೆ ನಿಖಿತಾ ಸಿಂಘಾನಿ ಅವರು, ಹಾಗೆಯೇ ಅವರ ತಾಯಿ ಹಾಗೂ ಅವರ ಸಹೋದರ ಮೂವರು ಕೂಡ ನಿರೀಕ್ಷಣಾ ಜಾಮೀನಿಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 2 ದಿನಗಳಿಂದ ಬೆಂಗಳೂರು ಪೊಲೀಸರು ಈ ಒಂದು ಜೋನ್ಪುರ ಅಂದರೆ ಈ ಒಂದು ಕೊತ್ವಾಲ್ ಪೊಲೀಸ್ ಠಾಣೆ ಏನಿದೆ, ಪೊಲೀಸ್ ಠಾಣೆಯಿಂದ 5 ಕಿಲೋಮೀಟರ್ ದೂರದಲ್ಲಷ್ಟೇ ನಿಖಿತಾ ಅವರ ನಿವಾಸ ಇರೋದ್ರಿಂದ ಈ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಏನು ಮಾಹಿತಿಯನ್ನು ಕಲೆ ಹಾಕುವ ಮೂಲಕ ಕಳೆದ 2 ದಿನಗಳಿಂದ ಬೆಂಗಳೂರು ಪೊಲೀಸರು ಇಲ್ಲಿ ಬೀಡು ಬಿಟ್ಟಿದ್ರು. ಇಂದು ಈಗ ಕಳೆದ 10 ನಿಮಿಷಗಳ ಹಿಂದೆಯಷ್ಟೇ ಬೆಂಗಳೂರು ಪೊಲೀಸರು ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯಾಗಿರೋ ಹಿನ್ನೆಲೆಯಲ್ಲಿ ಅಲಹಾಬಾದ್ನ ಸುತ್ತಮುತ್ತ ಈ ಒಂದು ಆರೋಪಿಗಳು ಇದ್ದಾರೆ ಎನ್ನುವಂತಹ ಮಾಹಿತಿಯ ಮೇರೆಗೆ ಕಳೆದ 10 ನಿಮಿಷಗಳ ಹಿಂದೆಯಷ್ಟೇ ಬೆಂಗಳೂರು ಪೊಲೀಸರು ಅಲ್ಲಿಗೆ ತೆರಳಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪೊಲೀಸರ ಸಾಥ್ ಕೂಡ ತೆಗೆದುಕೊಂಡು ಅಲ್ಲಿಗೆ ತೆರಳಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ ಇದು ರಾಷ್ಟ್ರ ಹಾಗೂ ರಾಜ್ಯದಾದ್ಯಂತ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಮಹಿಳೆಯರೇ ಕೂಡ ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಕೂಡ ಇವರ ಸಪೋರ್ಟ್ಗೆ ಇರ್ತಕ್ಕಂಥದ್ದು. ಅಂದರೆ ಗಂಡಸರಿಗೆ ಅಂದರೆ ಈ ಒಂದು ಪುರುಷರಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದಂತಹ ಅತುಲ್ ಅಂದರೆ ಆತ್ಮಹತ್ಯೆಗೂ ಮುನ್ನ ಮಾಡಿದಂತಹ ವಿಡಿಯೋ ಏನಿದೆ ಇದು ಸಾಕಷ್ಟು ವೈರಲ್ ಆಗಿತ್ತು. ಆದರೆ ವಿದೇಶದಲ್ಲೂ ಕೂಡ ಅಂದರೆ ಏನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೂ ಕೂಡ ಈ ಒಂದು ವಿಡಿಯೋವನ್ನು ಟ್ಯಾಗ್ ಮಾಡುವ ಮೂಲಕ ಭಾರತದಲ್ಲಿ ಪುರುಷರಿಗೆ ಏನು ರಕ್ಷಣೆ ಇಲ್ಲ ಎನ್ನುವಂತಹ ಟ್ಯಾಗ್ಲೈನನ್ನು ಕೊಟ್ಟಿದ್ರು. ಈ ವಿಚಾರ ಇಡೀ ದೇಶದಾದ್ಯಂತ ಚರ್ಚೆಯಾಗಿತ್ತು. ಹಾಗೆಯೇ ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಚಾರಣೆಯನ್ನು ಕೂಡ ನಡೆಸಿರುವಂಥದ್ದು. ಅದರ ಜೊತೆಗೆ ಒಂದಷ್ಟು ಏನು ಸೂಚನೆಗಳನ್ನು ಕೂಡ ಪೊಲೀಸರಿಗೆ ನೀಡಿದಂಥದ್ದು, ಹಾಗೆಯೇ ಕೋರ್ಟ್ಗೂ ಕೂಡ ನೀಡಿರ್ತಕ್ಕಂಥದ್ದು. ಇದರ ಜೊತೆಗೆ ರಾಷ್ಟ್ರಪತಿಯವರಿಗೂ ಕೂಡ ಈ ಒಂದು
ಪತ್ರವನ್ನ ರವಾನೆ ಮಾಡಿದ್ರು. ಹಾಗಾಗಿ ಸಾಕಷ್ಟು ಚರ್ಚೆಗಳು ಕೂಡ ಬೆಂಗಳೂರಿನಲ್ಲಿ ಹಾಗೆಯೇ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಹಾಗೂ ದೇಶದಾದ್ಯಂತ ಈ ಒಂದು ಚರ್ಚೆ ಆಗ್ತಾ ಇತ್ತು. ಇದರ ವಿಚಾರವಾಗಿ ಇದೀಗ ಆರೋಪಿಗಳು ಎಸ್ಕೇಪ್ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನು ಸಲ್ಲಿಕೆ ಹಿನ್ನೆಲೆ ಅಲ್ಲಿಗೆ ಪೊಲೀಸರು ತೆರಳಿರುವಂಥದ್ದು. ಪೊಲೀಸರ ಹುಡುಕಾಟ ಮತ್ತೆ ಮುಂದುವರೆದಿದೆ. ಯಾಕಂದರೆ ಆರೋಪಿಗಳನ್ನು ಬಂಧಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಉತ್ತರ ಪ್ರದೇಶದ ಎಲ್ಲ ಭಾಗದಲ್ಲೂ ಕೂಡ ಕಳೆದ 2-3 ದಿನಗಳಿಂದ ಎಲ್ಲ ಕಡೆ ಸರ್ಚನ್ನು ಮಾಡ್ತಾ ಇದ್ರು, ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಅವರ ನಿವಾಸಕ್ಕೆ ತೆರಳಿ ಅವರ ನಿವಾಸದ ಸುತ್ತಮುತ್ತ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ರು. ಆದರೂ ಕೂಡ ಕಳೆದ 2 ದಿನಗಳಿಂದ 2 ಬಾರಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಪೊಲೀಸರು ಈಗಾಗಲೇ ಅಲ್ಲಿಗೆ ನೋಟಿಸನ್ನು ಅಂಟಿಸಿರುವಂಥದ್ದು. ಅವರ ನಿವಾಸದಲ್ಲಿ ಅಂದರೆ ನಿಖಿತಾ ಅವರ ನಿವಾಸ ಹಾಗೆಯೇ ನಿಖಿತಾ ಅವರ ರಿಲೇಷನ್ಸ್ ಏನಿದ್ದಾರೆ ಅಂದರೆ ಅವರ ಸಂಬಂಧಿಕರ ನಿವಾಸಕ್ಕೆ ತೆರಳಿ ನೋಟಿಸನ್ನು ಅಂಟಿಸಿರುವಂಥದ್ದು. ಅದರ ಜೊತೆಗೆ FIR ಕಾಪಿಗಳೇನಿದೆ ಎಲ್ಲವನ್ನು ಕೂಡ ಅಲ್ಲಿ ಅಂಟಿಸಿ ಬಂದಿರುವಂಥದ್ದು. ಈಗಾಗಲೇ ಎಸ್ಕೇಪ್ ಆಗಿರುವಂತಹ ನಿಖಿತಾ ಹಾಗೂ ಇವರಿಗೆ ಇದರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ಈ ಮಾಹಿತಿಯ ಬೆನ್ನಲ್ಲೇ ಇಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟ್ಗೆ ಸಲ್ಲಿಸಿರುವಂಥದ್ದು. ಶ್ರುತಿ. ಓಕೆ, ನಟೇಶ್, ನೀವೇ ಹೇಳ್ತಾ ಇದ್ರಿ ದೊಡ್ಡ ಮಟ್ಟದ ಅಭಿಯಾನ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೆಣ್ಮಕ್ಳು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗ್ತಿದ್ದಾರೆ. ಯಾವ ಗಂಡು ಮಕ್ಕಳಿಗೂ ಕೂಡ ಅನ್ಯಾಯ ಆಗಬಾರ್ದು ಈ ರೀತಿ. ಆದರೆ ಏನಾಗಿರುತ್ತೆ ಅಂದರೆ ಕೆಲವು ಹೆಣ್ಮಕ್ಳು ಯಾಕೆ ಭಾಗಿಯಾಗಿರ್ತಾರೆ ಅಂತಂದರೆ ಅವ್ರ ಅಣ್ಣನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವ್ರಿಗೆ ಅಟ್ಯಾಕ್ ಆಗಿರುತ್ತೆ ಈ ಥರ ಮತ್ತೊಂದು ಫ್ಯಾಮಿಲಿಯಿಂದ. ಹಾಗಾಗಿ ಇಲ್ಲಿ ಹೆಣ್ಣು ಗಂಡು ಅಂತ ಬರೋದಿಲ್ಲ, ಅವರು ಫೇಸ್ ಮಾಡಿರ್ತಾರೆ. ಈಗ ಅತ್ತೆ ಸೊಸೆ ಅಂತ ಸಾಧಾರಣವಾಗಿ ಹೇಳುವಂಥದ್ದು ಇದೆಯಲ್ಲ, ಅದಕ್ಕೆ ಹಿಂದಿ ಸೀರಿಯಲ್ ಬರ್ತಾ ಇದ್ದಲ್ಲ, ಕಬಿ ಸಾಸ್ ಬಿ ಬಹುತಿ ಅನ್ನೋಂಥ ರೀತಿಯಲ್ಲಿ. ನಾಳೆ ಇವಳ ಅತ್ತೆ ಆದಾಗ ಅದೇ ಹಾಗೇನು ಇಲ್ಲಿ ಆಗಿರುವಂಥದ್ದು ಏನು ಅಂತಂದರೆ ನಾವೇನು ಅಂದ್ಕೊಂಡಿರ್ತೀವಿ ಗಂಡು ಮಕ್ಕಳು ಮಾತ್ರ ಯಾಕೆ ಅಂತ. ಗಂಡು ಮಕ್ಕಳ ಕಾರಣಕ್ಕಾಗಿ ಅಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಇದ್ದವರಿಗೆಲ್ಲ ಕೇಸ್ ಹಾಕಿರ್ತಾರಲ್ಲ, ಅವರೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಬಟ್ ಅದು ಎಲ್ಲಿ ತನಕ ಆದರೆ ಒಂದು 8 ಸೂತ್ರಗಳನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರೋದು, ಇದರ ಬಗ್ಗೆ ಒಂದು ಚರ್ಚೆ ಅಂತೂ ಆಗಲೇಬೇಕಾಗಿದೆ. ನಾನು ಅಂದಿದ್ದು ಅದು ಕೇಸ್ ನಿಜವಾಗಿ ಭಾಳ ಒಳ್ಳೆ ಕೇಸು. ನಿಜವಾಗಿ ಬಡ ಆಮೇಲೆ ಹೋರಾಟ ಮಾಡಲಿಕ್ಕೆ ಶಕ್ತಿ ಇಲ್ಲದವರಿಗೆ ಅವರ ಪರವಾಗಿರುವಂಥ ಕೇಸು. ಆದರೆ ಭಾಳ ಈ ಒಂದು ಗಾದೆ ಮಾತಿದೆ, ದಲಿತರಿಗಾಗಿರುವಂಥದ್ದು, ಬಲಿತರೇ ಅದರ ಸ್ಟ್ರಾಂಗ್ ಆಗಿಬಿಡ್ತಾರೆ ಅನ್ನೋಂಥದ್ದು ಒಂದು. ಅದೇ ತರಹ ಇಲ್ಲಿ ಯಾವ ಬಡವರಿಗಾಗಿ ಬಡ ಮಕ್ಕಳಿಗಾಗಿ ಯಾರೆಲ್ಲ ತೊಂದರೆಗೆ ಒಳಗಾಗ್ತಾರೆ ಅವರಿಗಿದ್ದಂಥ ಕೇಸನ್ನು ಭಾಳ ಬಲಿಷ್ಠರಾಗಿರೋರು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂತೇಳಿ ಆ ಥರ. ಸೊ ಹಾಗಾಗಿ ಇದು ಎಲ್ಲಿ ತನಕ ಬಂದು ನಿಲ್ಬೋದು ಅಂತ ಅನಿಸ್ತಾ ಇದೆ ನಟೇಶ್. ಜಯಪ್ರಕಾಶ್, ಖಂಡಿತ. ಯಾಕಂದರೆ ಪುರುಷರಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು. ಇದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಅತುಲ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೂ ಮುನ್ನ, ಅಂದರೆ ಆತ್ಮಹತ್ಯೆಗೂ ಮುನ್ನ ಇವರು ಮಾಡಿದಂತಹ ವಿಡಿಯೋ ಏನಿದೆ, ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ಇವರು ಹಂಚಿಕೊಂಡಿರುವಂಥದ್ದು. ಅಂದರೆ ಒಬ್ಬ ಪುರುಷನಿಗೆ ಸಮಾಜದಲ್ಲಿ ಯಾವ ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ, ಜೊತೆಗೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹ ಕಾನೂನೇನಿದೆ ಹಾಗೂ ಸರ್ಕಾರಗಳೇನಿದೆ ಹಾಗೂ ಪೊಲೀಸ್ ಇಲಾಖೆ ಏನಿದೆ, ಪುರುಷರಿಗೆ ಯಾಕೆ ರಕ್ಷಣೆಯನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಇದು ಬಹಳ ಮೇಜರ್ ಆಗಿರ್ತಕ್ಕಂಥ ಒಂದು ಕಂಟೆಂಟನ್ನು ಈ ಒಂದು ಅತುಲ್ ತನ್ನ ಸಾವಿಗೂ ಮುನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಡೀ ದೇಶದಾದ್ಯಂತ ಒಂದು ಮೆಸೇಜ್ ಹೋಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನು ಮಾಡುವ ಮೂಲಕ ತಾನು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಂದರೆ ಕೇವಲ ಪುರುಷರು ಮಾತ್ರವಲ್ಲ, ಗಂಡಸರಿಗೆ ಅಂದರೆ ಪುರುಷರು ಮಾತ್ರ ಮಹಿಳೆಯರಿಗೆ ತೊಂದರೆ ಕೊಡ್ತಾರೆ ಎನ್ನುವಂತಹ ಒಂದೇ ಒಂದು ಆ್ಯಂಗಲನ್ನು ಸಮಾಜ ಇಟ್ಟುಕೊಂಡಿದೆ. ಆದರೆ ಪುರುಷರಿಗೂ ಕೂಡ ತೊಂದರೆ ಆಗ್ತಾ ಇದೆ, ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತಹ ನಿಟ್ಟಿನಲ್ಲಿ ಅತುಲ್ ಹೇಳಿರುವಂಥದ್ದು. ಆದರೆ ಅತುಲ್ ಅವರ ಹೇಳಿಕೆ ಏನಿದೆ ಇದನ್ನು ಬಹಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರೇ ಮನವಿಯನ್ನು ಮಾಡಿದ್ದಾರೆ. ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕುವ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲನ್ನು ಮಾಡಿರುವಂಥದ್ದು. ಆ ಮೇಲ್ನಲ್ಲಿ ಇಷ್ಟೇ ಇರತಕ್ಕಂಥದ್ದು, ಬಹಳ ಪ್ರಮುಖವಾಗಿ ಪುರುಷರಿಗೆ ಬೇಕಾದಂಥ ಕಾನೂನನ್ನು ತೆಗೆದುಕೊಂಡು ಬನ್ನಿ, ನಮಗೂ ಕೂಡ ರಕ್ಷಣೆ ಬೇಕು. ಕೇವಲ ಮಹಿಳೆಯರಿಗೆ ರಕ್ಷಣೆ ಬಗ್ಗೆ ಮಾತನಾಡ್ತಕ್ಕಂಥ ನೀವು ನಮ್ಮ ಬಗ್ಗೆ ನೋಡಿ ವೀಕ್ಷಕರೇ, ಸಾಧಾರಣವಾಗಿ